ನಮಸ್ಕಾರ ಫ್ರೆಂಡ್ಸ್, ನೀವು ನೋಡತ್ತೀರಿ ಇದು ಸಾಯಂಕಾಲ ಸಾನೂನ್ ಬರ್ಡೇ ಸೆಲೆಬ್ರೇಷನ್ನು. ಬೆಳಗ್ಗೆ ಏನು ಮಾಡಿದ್ವಿ ಅಂದರೆ ಸ್ಟುಡಿಯೋ ಓಪನಿಂಗ್ ಅದು ಮಾಡಿ ಇದು ಸಾಯಂಕಾಲ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಸೊ ಇಲ್ಲೆಲ್ಲ ಫೋಟೋಸ್ ನೋಡತ್ತೀರಲ್ಲ, ಅವರೆಲ್ಲ ಗೆಸ್ಟ್ಗಳು ಬಂದಿದ್ದು, ನಮ್ಮ ಊರನವ್ರ ಗೆಸ್ಟ್ ಮತ್ತು ಆಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದು. ಸೊ ಅವರಿಗೆ ಸನ್ಮಾನ ಮಾಡಿ ನೆನಪಿನ ಕಾಣಿಕೆ ಮಾಡಿಸಿದ್ವಿ. ನಮ್ಮ ಸ್ಟುಡಿಯೋ ಓಪನಿಂಗ್ ಆ್ಯಂಡ್ ಸಾನೂನ್ ಬರ್ಡೇ ಅಂತ ಹೇಳಿ ಅದ್ರ ಮೇಲೆ ಮ್ಯಾಟ್ರ್ ಹಾಕಿ ಒಂದು ನೆನಪಿನ ಕಾಣಿಕೆ ಅಂತ ಮಾಡಿಸಿದ್ವಿ. ಅದನ್ನು ನಮ್ಮ ದೊಡ್ಡಪ್ಪ ಇದ್ದಾರಲ್ಲ ಅವರೆಲ್ಲರಿಗೂ ಸನ್ಮಾನ ಮಾಡಿ ಕೊಡತ್ತಾರ. ಇಲ್ಲೇನು ಲೇಡೀಸ್ ಇದ್ರಲ್ಲ, ಸೊ ಹಾಗಾಗಿ ಇವ್ರ ಅಕ್ಕ ನಮ್ಮದು ಅಥಣಿ ಒಳಗೆ ಇರ್ತಾರೆ, ಅವರಿಗೆಲ್ಲ ನಾನು ಮಾಡತ್ತಿದ್ದೆ. ಸೊ ಸನ್ಮಾನ ಎಲ್ಲರಿಗೆ ಮಾಡಿ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಮಾಡತ್ತಿದ್ವಿ ನೋಡ್ರಿ. ಸೊ ಇಲ್ಲೆಲ್ಲ ನಿಂತಿದ್ದಾರೆ, ಇವರೆಲ್ಲ ನಮ್ಮ ಊರಿನ ಗೆಸ್ಟ್ಗಳು ಇವರು. ಫಸ್ಟಿಗೆ ಅವ್ರಿಗೆಲ್ಲ ಸನ್ಮಾನ ಮಾಡಿ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಇಟ್ಕೊಂಡ್ವಿ. ಎಲ್ಲರೂ ಸಾನೋಗ ಕೇಕ್ ಕಟ್ ಮಾಡಿ ತಿನ್ಸಾತಿದ್ರು ನೋಡ್ರಿ. ಭಾಳ ಜನ ಬಂದಿದ್ದರು. ಜನಕ್ಕೆ ಇದನ್ನು ಮಾಡೋಕ್ಕೆ ಆಗಲಾಗಿತ್ತು. ಮತ್ತು ಇದು ಎಲ್ಲ ಬರ್ಡೇ ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಇದು ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೆ, ಅಂದರೆ ಆರ್ಕೆಸ್ಟ್ರಾ. ಅವ್ರ ಆರ್ಕೆಸ್ಟ್ರಾ ಯಾರ್ಯಾರು ಬಂದಿದ್ರು ಅಂದ್ರೆ ನೀವು ಆಲ್ರೆಡಿ ನೋಡಿರಿ ಬ್ಯಾನರ್ದಾಗ ಯಾರ್ಯಾರು ಬಂದಿದ್ರು ಅಂಥೇಳಿ. ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾ ಅಲ್ಲಿ ಬ್ಯುಸಿ ಇದ್ದೆ. ಸೊ ಫೋನ್ ಒಬ್ಬರ ಕಡೆ ಕೊಟ್ಟಿದ್ದೆ. ಸೊ ಹಂಗಾಗಿ ಪಾಪ ಅವ್ರಿಗೆ ಎಷ್ಟು ತಿಳಿತದೆ ಅವ್ರು ಅಷ್ಟಷ್ಟು ತೆಗ್ದಾರ. ಸೊ ಅದನ್ನೇ ವೀಡಿಯೋನಾಗ ಅಪ್ಲೋಡ್ ಮಾಡತ್ತೀನಿ. ಎಲ್ಲರೂ ಗಿಫ್ಟ್ ಕೊಡೋದು ಅಲ್ಲೇ, ಬಿಚ್ಚೋದು ಅಲ್ಲೇ, ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗಿ ಫುಲ್ ಗರ್ದಿ ಆಗಿಬಿಡ್ತು ನೋಡ್ರಿ ಸ್ಟೇಜ್ ಮೇಲೆ. ಎಷ್ಟು ಜನ ಹೇಳಿದ್ವಿ, ಹೇಳಿದ ಜನನೂ ಬಂದಿದ್ದರು, ಹೇಳಲಾರ್ದೆ ಜನನೂ ಬಂದಿದ್ದರು. ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು.
ಡಾಲ್ ನೆನಪಾಲನ್ನ ಕೊಟ್ಟಿದ್ರು ನೋಡ್ರಿ ನಮ್ಮ ಸಾನುಗ ಎಷ್ಟು ಚಂದ ಐತಿ. ತಡಿ सब सरसी कर ಗೈಸ್ ಸಾನನ್ ಬರ್ತಡೇ ಗಿಫ್ಟ್ ನೋಡ್ರಿ. ಇವೆಲ್ಲ ಎಷ್ಟೊಂದು ಫೋಟೋಸ್ ಫ್ರೇಮ್ ಆ್ಯಂಡ್ ಇದು ಮುತ್ತು ಅಣ್ಣ ಕೊಟ್ಟಿದ್ದು ರಾಧಾಕೃಷ್ಣ ಪಾಪುಂದು ಬಸವಣ್ಣ ಅಂಬೇಡ್ಕರ್ ಇಷ್ಟು ಬಂದ ನೋಡ್ರಿ. ಇದು ಒಂದು ಅಂಬೇಡ್ಕರ್ ಆಲ್ಮೋಸ್ಟ್ ಎಲ್ಲ ಅಂಬೇಡ್ಕರ್ದು ರಾಧಾಕೃಷ್ಣದು ಇಷ್ಟು ಬಂದವ. ಮತ್ತು ಇದು ಮುತ್ತೂರ್ದೊಂದು ಫೋಟೋ ಕೊಟ್ಟಾರ ಆ್ಯಂಡ್ ಡ್ರೆಸ್ ಅವೆಲ್ಲ ಭಾಳ ಬಂದವ್ರಿ. ಇವೆಲ್ಲ ಗಿಫ್ಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಮಗಳಿಗೆ ವಿಶ್ ಹೇಳಿದ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾರ್ಯಾರು ಈ ವಿಡಿಯೋ ನೋಡತ್ತೀರಿ, ಸೊ ಎಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗೂ ಹಿಂಗೆ ಇರಲಿ. ನಿಮ್ಮ ಅಭಿಮಾನಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ.